ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಕ್ಷಿತಾ ಕುಮಾರ್. ಇವತ್ತು ಬಾಲರಾಜ್ ಅವ್ರ ಅಮ್ಮಂದು ಬರ್ಡೇ ಇದೆ, ನನ್ನ ತಮ್ಮಂದು ಅಮ್ಮನ ಬರ್ಡೇ ಇದೆ. ಸೊ ಅದಕ್ಕೆ ಗಿಫ್ಟ್ ತರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ನಿಮಗೆ ವಿಡಿಯೋ ಮಾಡೋದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್. ಇವತ್ತು ನಾನು ಟೌನ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವ್ರ ಅಮ್ಮನ ಬರ್ಡೇಗೆ ಇವಾಗ ಹೋಯ್ತವನೆ ಕರ್ಕೊಂಡು ನನ್ನ. ಫಸ್ಟೇ ಹೇಳಿದ್ರೆ ಗೈಸು, ಫಸ್ಟ್ ಹೋಗ್ಬಿಟ್ಟಿದ್ರೆ ಆಯ್ತಿತ್ತಿಲ್ವಾ? ಅಲ್ಲ ಗೈಸ್, ನೆನ್ನೆ ಫ್ರೀಯಾಗಿದ್ದ ಕರೀಲಿಲ್ಲ. ಇವಾಗ ಮನೆ ಕೆಲಸ ಮಾಡ್ತಿದ್ದೀನಿ, ಯಾಕ ಬಾ ನಮ್ಮ ಅಮ್ಮನಿಗೆ ಬಟ್ಟೆ ತಗೋಬೇಕು ಅಂತೆಲ್ಲ ಕರೀತಾವನು ಇವಾಗ. ಸೊ ಪರ್ಚೇಸಿಗೆ ಹೋಗ್ಬೇಕು, ಅಲ್ಲೋಗ್ಬಿಟ್ಟು ನಿಮ್ಗೆ ವಿಡಿಯೋ ಮಾಡ್ತೀನಿ. ತಗೊಡು ಗೈಸ್, ಮನೆಯಿಂದನೂ ನಡ್ಕೊಂಡೇ ಕರ್ಕೊಬರ್ತಾನೆ. ಆಟೋದಲ್ಲಿ ಹೋಗ್ಬಿಟ್ರೆ ನಿಮ್ಮ ಅಪ್ಪ ಕೊಡ್ತಾನೆ. 30 ರೂಪಾಯಿ ದುಡಿಯಕ್ಕೆ ಎಷ್ಟು ಕಷ್ಟ ಗೊತ್ತಾ ನಿಮಗೆ? ಸೆಲೆಕ್ಷನ್ ಮಾಡೋದಕ್ಕೆ ನಾನು ಒಬ್ಳೇ ಇಲ್ಲ, ನಮ್ಮ ಅಪ್ಪ ಅಮ್ಮನೂ ಸೇರ್ಕೊಂಡು ಸೆಲೆಕ್ಷನ್ ಮಾಡ್ತಾರೆ. ಇನ್ನೂ ಡಿಸೈಡ್ ಆಗಿಲ್ಲ ಗೈಸ್. ಬ್ಲ್ಯಾಕ್ ಬೇಡವಾ? ಸೊ ಗೈಸ್, ನನ್ನ ಜೊತೆ ಒಬ್ಬರೇ ಇಲ್ಲ, ಇಲ್ಲಿ ಸೈನಿಕರು ಇದ್ದಾರೆ ನನ್ನ ಜೊತೆ. ನಮ್ಮ ಅಪ್ಪ ಅಮ್ಮ ಇಬ್ಬರು ನೋಡಿಕೊಂಡು ಫೋಟೋ ಸೆಲೆಕ್ಷನ್ ಮಾಡ್ತವ್ರೆ. ಡ್ರೆಸ್ನ ಏನು ಸೆಲೆಕ್ಷನ್ ಮಾಡ್ತಾರೋ ಗೊತ್ತಿಲ್ಲ. ಇವರಮ್ಮ ಸಣ್ಣಕ್ಕಿರೋಕ್ಕೂ ಕಷ್ಟ ಆಗ್ತದೆ. ಏನು ಮಾಡೋದು ಗೈಸ್, ಸೈಜ್ ಸಿಗ್ತಾ ಇಲ್ಲ ನಮಗೆ. ಸೈಜ್ ಸಿಗ್ತಿಲ್ಲ. ಇದು ಇಷ್ಟ ಆಯ್ತು ಗೈಸ್, ಚೆನ್ನಾಗಿದೆ. ಆದರೆ ಅವ್ರ ಅಮ್ಮ ನಮ್ಮ ಅಂಕಂಗೆ ಇಷ್ಟ ಆಗಿದೆ ಇದು. ಬಟ್ ಇದ್ರ ಸೈಜ್ ನೋಡಿದ್ರೆ ಎಲ್ ಸೈಜ್, ಬಟ್ ನಮಗೆ ಬೇಕಾಗಿರೋದು ಎಮ್ ಸೈಜ್. ತೊಗೊಂಡಾಯ್ತು. ಇವರಮ್ಮಂಗೆ ಡ್ರೆಸ್ ತೊಗೊಂಡಿದ್ವಿ. ಇವನು ಏನು ಡ್ರೆಸ್ ತೊಗೊಂಡಿದ್ದನ್ನು ನನಗಂತೂ ಅರ್ಥ ಆಗಿಲ್ಲ. ಸೆಲೆಕ್ಷನ್ ಮಾಡಿದ ಮಾತ್ರ ನಮ್ಮಪ್ಪ, ನಾನಂತೂ ದೇವರನಿಗೆ ಸೆಲೆಕ್ಷನ್ ಮಾಡಿಲ್ಲ. ಸುಮ್ಮನೆ ನನಗೆ ಕರ್ಕೊಂಬಂದ್ರೆ ವೇಸ್ಟ್ ನಾನು. ಸೊ ಗೈಸ್, ನಾನು ಫಸ್ಟ್ ಬಟ್ಟೆ ತಗೊಂಡ್ರೆ ಛತ್ರಿನ ಬಿಟ್ಬಿಟ್ಟು ಓಡ್ ಬಂದವನೇ. ಸ್ಪೀಕರ್ ಎಲ್ಲ ತಗೊಂಡ್ವಿ. ನಮ್ಮ ಮನೇಲಿ ಖುಷಿ, ಬಟ್ಟೆ ತಗೊಂಡಿರೋ ಖುಷಿಗೆ ಇದನ್ನೇ ಕರ್ಕೊಂಡ್ಬಂದಿದ್ದಕ್ಕೆ ಖರ್ಚು ಮಾಡ್ತಿದ್ದೀನಿ. ನಂದು ಸ್ವಲ್ಪ ತಿನ್ಬಾರ್ದ? ಬರೀ ಇಂಥದೆಯಾ? ಅಷ್ಟು ದೂರಿನ ಒಳ್ಳೆ ನಡ್ಕೊಂಡು ಕರ್ಸ್ಕೊಂಬಂದವನೆ. ಏನು ಒಳ್ಳೆ ನಮಗೆ ಕಾಸು ಕೊಟ್ಟವನಂದ್ರೆ ನಡ್ಸ್ಕೊಂಡು ಕರ್ಕೊಂಬಂದ. ಅದಕ್ಕೆ ನಾನು ಪಾನಿಪುರಿ ಮತ್ತು ಫ್ರೆಂಚ್ ಫ್ರೈಸ್ ತಿನ್ಸಿದ್ದೀನಿ. ಆಗ್ಬೇಕು ಇನ್ನೇನು ಬಂದು ನಿಮಗೆ ಖರ್ಚು ಮಾಡಿಸ್ಬೇಕು. ಕರ್ಕೊಂಬಂದವನೆ ಅದೆಲ್ಲ ಖರ್ಚು ಮಾಡಿದ್ದೀನಿ. ಬರ್ದೆಲ್ಲ ಕೆಲಸ ಮಾಡಿಸ್ಬಿಟ್ಟು ಇವಾಗ ಕರ್ಕೊಂಬಂದವನೆ. ಮನೇಲಿ ಅಮ್ಮಂಗೆ ಇನ್ನೂ ಹೇಳಿಲ್ಲ, ತಿಂದಿರೋದು ಅಮ್ಮಂಗೆ ಗೊತ್ತಿಲ್ಲ. ಮನೇಲಿ ಹೋಗ್ಬಿಟ್ಟು ತಿಂದ್ರೆ ಗೊತ್ತಲ್ಲ, ಹೇಳಿದ್ರೆ ಪೂಜೆ ನಡೀತದೆ ಮನೇಲಿ. ಇಷ್ಟು ಬಟ್ಟೆ ತಗೊಂಡಿದ್ವಿ. ಗೀತಾ ಗಾರ್ಮೆಂಟ್ಸಲ್ಲಿ ಹೋಗಿ ತೊಗೊಬಂದಿದ್ರು. ಚೆನ್ನಾಗಿದೆ, ಟಾಪ್ಸ್ ಚೆನ್ನಾಗಿದೆ. ಸೆಲೆಕ್ಷನ್ ಮಾಡಿ ನಾನಲ್ಲ ಗೈಸ್, ನಮ್ಮ ಅಪ್ಪ ಅಮ್ಮನ ಸೆಲೆಕ್ಷನ್ ಮಾಡಿ. ಅದರಲ್ಲೂ ನಮ್ಮ ಅಪ್ಪ ಎಸ್ಪೆಷಲಿ ನಾನು ಅವ್ರಿಗೆ ತಾನೇ ಕೊಡಿಸ್ಬೇಕು. ಅವ್ರಿಗೆ ಕರ್ಕೊಂಬಂದಿರಿ, ನಿನ್ನಾಳೆ ಬರಕೊಂಡು. ಅದಕ್ಕೆ ಗೈಸ್, ನೀನು ನೋಡಿಲಿ ಮತ್ತೆ ನಡ್ಸ್ಕೊಂಡು ಕರ್ಕೊಂಡಿದ್ದೆ. ನಾನು ತಿಂದಿರೋದು ಕರೆಸ್ಬೇಕಲ್ಲ. ಮತ್ತೆ ಮನೆಲ್ಲ ಊಟ ಮಾಡ್ಬಾರ್ದು, ಇಳ್ತೀವಿ ಮನೇಲಿ ತಿನ್ನೋದಿಲ್ಲ. ಅದಕ್ಕೆ ನಡ್ಸ್ಬೇಕು ಇವಳನ್ನ. ಸ್ವಲ್ಪ ದೂರದಲ್ಲಿ ಇರುತ್ತೆ ಕ್ಯಾಮ್ರಾ. ನನ್ನ ಜನ ನೋಡ್ಬಾರ್ದು. ನಾನು ಏನಿಲ್ಲ, ಮೇಕಪ್ ಇಲ್ಲದೆ ಹೆಂಗೆ ಬಂದಿದ್ದೀನಿ ನೋಡಿ. ಲಿಫ್ಟಿಗೆ ಹಾಕಿದ್ದೀನಿ. ನಮ್ಮನ್ನು ಬಿಟ್ರೆ ಅವ್ರನ್ನ ಯಾರು ನೋಡೋದಿಲ್ಲ. ಅದಕ್ಕೆ ಬೇಡ, ನಮ್ಮನ್ನ ಯಾರು ನೋಡಬೇಡ. ಒಟ್ಟಿನಲ್ಲಿ ಈಗ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಚಿಕನ್ ಬಾರಿಸಿ. ಇವತ್ತು ಬೇರೆ ಸಂಡೇ, ಚೆನ್ನಾಗಿ ಚಿಕನ್ ಜಾಸ್ತಿ ಮನ್ಕೊಬಿಡೋದು ಅಷ್ಟೇ. ತಮ್ಮನ್ ಬಿಟ್ಬಿಟ್ಟು ತಿಂತಾಳೆ ಅಂತವಳೆ. ಈಗ ಗೈಸ್, ನಾನು ಐಸ್ ಕ್ರೀಮ್ ತಿನ್ಬೇಕು ಅನ್ಕೊತೀನಿ. ಬೇಡ, ಮನೇಲಿ ಅಮ್ಮ ನೋಡಿದ್ರೆ ಶೀತ ಆದರೆ ಪಕ್ಕ ಬೈಯೋದು ಗ್ಯಾರಂಟಿ. ಶೀತ ಆದರೆ ತಮ್ಮಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾನೆ. ಮೊದಲೇ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಕ್ಕೆ ಬೈದವ್ರೆ. ಇನ್ನು ಪರವಾಗಿಲ್ಲ, ಅಲ್ಲಿ ಹಾಕ್ಕೊಂಡು ನೋಡಿ ತಿನ್ನೋದಿಲ್ಲ ಅಂದ್ಬಿಟ್ಟು 25 ರೂಪಾಯಿ ತಗ್ಸ್ಕೊಂಡು ತಿಂತಾಳೆ. ಬೇರೆ ಮಾಡ್ತಾಳೆ ಇವಾಗ್ಲೇ. ಎಷ್ಟು ಆತರ ನಡಿಯೋಳಿಗೆ. ಮಕ್ಕನೇ ಕಾಣ್ತಾಳೆ. ಅಲ್ಲ ಗೈಸ್, ನೋಡಿಲಿ, ಅವನೇ ಬಾಕ ಕೊಡಿಸ್ತೀನಿ, ಅಮ್ಮನ ಹತ್ರ ಮಾತಾಡಿ ಹೇಳ್ತೀನಿ, ನೀನೇನು ಎದ್ರುಕೋಬೇಡ ಅಂದ್ಬಿಟ್ಟು ಇಲ್ಲಿ ಪ್ಲೇಟೇ ಚೇಂಜ್ ಮಾಡ್ತಾಳೆ. ಇಲ್ಲೇನೆ ನಮ್ಮ ಅಕ್ಕ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕು. ಹಿಂಗೆ ಕೊಟ್ಟು ಕಡೆ ಹಾಳು ಮಾಡ್ಕೊಂಡು. ಅದು ಮಳೆ ಟೈಮಲ್ಲಿ ಕೊಡಿಸಿ ಎಷ್ಟು ಚೆನ್ನಾಗಿ ನೋಡ್ಕೊಂತೀನಿ. ಅದಕ್ಕೆ ಬಾಯ್ಸ್ ಸಣ್ಣ ಬಿಟ್ಟಿದ್ದೀನಿ. ನಮ್ಮ ಅಕ್ಕಂಕಿಂತ ನಾನೇ ಸಣ್ಣ. ನೋಡಿ ಹೆಂಗಿದ್ದೀನಿ. ಏನು ಮಾಡೋದು, ನೀನು ಕೆಲಸ ಮಾಡ್ತೀನಿ, ನಾನು ಮನೆ ಕೆಲಸ ಮಾಡ್ತೀನಿ. ಅದಕ್ಕೆ ಚೆನ್ನಾಗಿದೆ. ಅದಕ್ಕೆ ಅಷ್ಟೇ, ಅದು ಬಿಟ್ರೆ ಇನ್ನೇನು ಆಗಿಲ್ಲ ಕಣ. ಆದರೆ ಮನೆ ಕೆಲಸ ನೋಡಿ ಅವಳು ನನ್ನ ಸಾಕಾಗಲ್ವಲ್ಲ. ಊಟ ಆಗ್ತಾಳೆ ಚೆನ್ನಾಗಿ. ಯಾರು ದಪ್ಪ ಐತಲ್ಲ ನೋಡಿ. ದಪ್ಪ ಎಲ್ಲ ನಮ್ಮನ್ನೇ ನೋಡ್ಕೊಂಡಿರ್ತವ್ರೆ. ತುಂಬ ನಾವು ಫ್ಯಾನ್ ಫಾಲೋವರ್ಸ್ ಅನ್ಕೊಬಿಟ್ಟವ್ರೆ. ನಮಗೆ ಯಾರು ಫ್ಯಾನ್ ಫಾಲೋವರ್ಸ್ ಇಲ್ಲ, 100 ಮೇಲೆ ದಾಟೋದಿಲ್ಲ ನಮ್ಮಲ್ಲಿ. ಅಷ್ಟೇ, ನಮ್ದು ಅಷ್ಟೊಂದು ಜನ ಫಾಲೋ ರಿಕ್ವೆಸ್ಟ್ ಕೊಡ್ತಾರೆ, ಎಕ್ಸೆಪ್ಟ್ ಮಾಡ್ತೀವಿ, ಲೈಕೇ ಕೊಡೋಲ್ಲ. ಅದು ಯಾವ ಕಾರಣಕ್ಕೂ ಗೊತ್ತಿಲ್ಲ. ರೀಲ್ಸು ಮಾಡ್ಬೇಕು ಅನ್ಕೊಂತೀನಿ ಗೈಸ್, ಆಗಲ್ಲ. ಏನು ಮಾಡೋದು, ನಮ್ಮ ಫ್ರೆಂಡ್ಸು ಯಾರು ಬರೋಲ್ಲ ಅಂತಾರೆ.
ತಮ್ಮಂಗೊಂದು ಕೈ ತುತ್ತು ಕೊಟ್ಟಿಲ್ಲ, ಊಟನೇ ತಿನ್ಸಿಲ್ಲ ಅಂತಂದ್ರಲ್ಲ, ಐಸ್ ಕ್ರೀಮ್ ಚೀಪ್ತಾಳೆ ಇವಳು. ತಮ್ಮಂಗೊಂದು ಕೊಟ್ಟಿಲ್ಲ ಇವಳು. ನೋಡಿ ಏನು ಗೊತ್ತಾ, ನಿಜವಾಗಲೇ ಚೆನ್ನಾಗಿ ತಿನ್ಬಿಡ್ಬೇಕು, ಯಾರಿಗೂ ಕೊಡಿಸ್ಬಾರ್ದು, ನಾವೇ ತಿನ್ಬಿಡ್ಬೇಕು. ಆದ್ರೆ ತಮ್ಮ ಅಲ್ವಾ ಕೊಡಿಸಿದಿವಾಗ. ತಮ್ಮ ಏನು ಅಕ್ಕ ತಾನೇ ತಿಂತಿರೋದು, ನಂದು ನೀನು. ಸೊ ಗೈಸ್, ನಾವ್ ಇವಾಗ ಬಂದಾಯ್ತು, ಮನೆಗೆ ರೀಚ್ ಆಯ್ತು. ಮಳೆಯಲ್ಲಿ ನೆನ್ಕೊಂಬಂದಿದೀವಿ ಅರ್ಧ. ಛತ್ರಿ ಗಾಳಿ ಅಂದ್ರೆ ಗಾಳಿ, ಹೆವಿ ಗಾಳಿ ಈಗ. ಸೊ ನಮ್ಮಮ್ಮಗೆ ಡ್ರೆಸ್ ತೋರಿಸ್ತಾರೆ, ಯಾವ ಡ್ರೆಸ್ ತಗೊಂಡಿದ್ದೀವಿ. ಸೊ ಬಾಲರಾಜ್ ಅವ್ರ ಅಮ್ಮಂಗೆ ಚುಡಿದಾರ್ ಇಷ್ಟ ಅಂತ ತಗೊಂಡಿದ್ದೀವಿ. ಸೊ ರೇಟ್ ತೋರ್ಸಲ್ಲ, ರೇಟ್ ಒಳಗೆ ತಿಂತೀವಿ. ಸೊ ಇದು ಡ್ರೆಸ್ ಇಟ್ಕೊಂಡು ಅವ್ರ ಅಮ್ಮಂಗೆ ಸ್ಟಿಚ್ ಇಡಿಸ್ಬೇಕು, ನನ್ಕಿಂತನೂ ಸಣ್ಣ ಇದ್ದಾರೆ. ಸೊ ಇಡಿಸ್ಬೇಕು. ಸೊ ಇದು ಇಡಿಸ್ಬೇಕು. ಉದ್ದ ಇದೆ, ಅವ್ರ ಸೈಜಿಗೆ ಹುಡುಕ್ಬೇಕು ಸರ್. ಸೊ ಗೈಸ್, ವೇಲ್ ಚೆನ್ನಾಗಿದೆ. ನಿಮ್ಮಮ್ಮ ಫಂಕ್ಷನ್ಸಿಗೆಲ್ಲ ಹೋಗ್ಬೇಕಾದ್ರೆ ಸೂಪರ್ ಆಗಿ ಕಾಣ್ತಾ ಇದೆ. ಸೊ ವೇಲ್ ಚೆನ್ನಾಗಿದೆ. ಸೊ ಈ ಪ್ಯಾಂಟ್ ಅಲ್ಲಿ ನೋಡಿ ಕೆಳಗಡೆ ಸ್ವಲ್ಪ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ನಿಮ್ಗೂ ಈ ತರ ಬಟ್ಟೆಗಳು ಬೇಕಂದ್ರೆ ಗೀತಾ ಗಾರ್ಮೆಂಟ್ಸ್ ಗೆ ಹೋಗಿ, ಚೆನ್ನಾಗಿದೆ ಎಲ್ಲರಿಗೂ. ಸೊ ಇವತ್ತಿಗೆ ನನ್ನ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಹೇಗಾಯ್ತು, ಹೆಂಗ್ ಇಷ್ಟ ಆಯ್ತು ಅಂತೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಗೈಸ್. ಬಾಯ್. ಅಷ್ಟೇ.